ಕುಸುಮಪುರ ಎಂಬೊಂದು ಹಳೆಯ ಹಳ್ಳಿ. ಸುತ್ತಲೂ ಗದ್ದೆಗಳು, ಒಡೆದ ಮಣ್ಣಿನ ರಸ್ತೆಗಳು ಮತ್ತು ರಾತ್ರಿಯಾಗುತ್ತಿದ್ದಂತೆ ಪ್ರತಿಯೊಂದು ಯಾವುದೋ ಭಯಾನಕ ಶಕ್ತಿಯ ಅಧೀನದಲ್ಲಿದೆ ಎಂಬಂತಹ ಮೌನ ಅಲ್ಲಿ ಆವರಿಸುತ್ತಿತ್ತು. ಇಲ್ಲಿ ಹಳ್ಳಿಯಲ್ಲಿ ಕೆಲವು ದಿನಗಳಿಂದ ರಾತ್ರಿಯ ವೇಳೆ ಜನರು ಒಬ್ಬೊಬ್ಬರಾಗಿ ನಾಪತ್ತೆಯಾಗುತ್ತಿದ್ದಾರೆ ಮತ್ತು ಇವರನ್ನು ಯಾರು ಮಾಯ ಮಾಡುತ್ತಿದ್ದಾರೆ ಎಂಬುದು ಯಾರಿಗೂ ತಿಳಿದಿಲ್ಲ. ಈ ಕಾರಣದಿಂದಾಗಿ ಇಲ್ಲಿನ ಜನರು ರಾತ್ರಿ ಹೊರಬರಲು ಹೆದರುತ್ತಿದ್ದಾರೆ. ವೀರೇಂದ್ರ ನಗರದಲ್ಲಿ ವಾಸಿಸುತ್ತಿದ್ದನು. ಆತನ ತಂದೆ ಇತ್ತೀಚೆಗಷ್ಟೇ ನಿಧನರಾಗಿದ್ದರು ಮತ್ತು ಈಗ ತನ್ನ ಪೂರ್ವಜರ ಮನೆ ಹಾಗೂ ಜಮೀನಿನ ಪತ್ರಗಳ ಕೆಲಸವನ್ನು ಪೂರ್ಣಗೊಳಿಸಲು ಆತ ಕುಸುಮಪುರಕ್ಕೆ ಮರಳಬೇಕಾಗಿತ್ತು. ಅದು ಸಂಜೆಯ ಸಮಯ. ಆಕಾಶದಲ್ಲಿ ತಿಳಿ ಮಂಜು ಕವಿದಿತ್ತು ಮತ್ತು ರಸ್ತೆಗಳು ಬಹುತೇಕ ಕತ್ತಲೆಯಿಂದ ಕೂಡಿದ್ದವು. ವೀರೇಂದ್ರ ಆಟೋದಲ್ಲಿ ಕುಳಿತು ಹಳ್ಳಿಯತ್ತ ಸಾಗುತ್ತಿದ್ದನು. ಅಣ್ಣ, ರಾತ್ರಿಯಲ್ಲಿ ಇಲ್ಲಿ ತುಂಬ ನಿರ್ಜನವಾಗಿರುತ್ತದೆಯಲ್ಲವೇ ಎಂದನು. ಆಟೋ ಚಾಲಕ ಕೇವಲ ಒಂದು ಮಾತನ್ನು ಮಾತ್ರ ಹೇಳಿದನು. ಸಾಹೇಬರೇ, ದಯವಿಟ್ಟು ರಾತ್ರಿ ಹೊರಗೆ ಹೋಗದಿರಲು ಪ್ರಯತ್ನಿಸಿ. ದಾರಿ ಉದ್ದವಾಗಿತ್ತು ಮತ್ತು ಧೂಳಿನಿಂದ ಕೂಡಿತ್ತು. ವೀರೇಂದ್ರ ಹೊರಗೆ ಇಣುಕಿ ನೋಡಿದಾಗ ರಸ್ತೆಯ ಬದಿಯ ಮರಗಳು ಮತ್ತು ಗದ್ದೆಗಳ ನಡುವೆ ಹಾದು ಹೋಗುವ ವಿಚಿತ್ರ ನೆರಳುಗಳು ಅವನಿಗೆ ಕಂಡವು. ಮಂದ ಮಾರುತಕ್ಕೆ ಮರದ ಕೊಂಬೆಗಳು ಪಿಸುಗುಟ್ಟುತ್ತಿರುವಂತೆ ಭಾಸವಾಗುತ್ತಿತ್ತು. ವೀರೇಂದ್ರ ತನಗೆ ತಾನೇ ಹೇಳಿಕೊಂಡನು, ನಗರದಲ್ಲಿಯೇ ಇದ್ದಿದ್ದರೆ ಚೆನ್ನಾಗಿತ್ತು. ಆಟೋ ನಿಧಾನವಾಗಿ ಹಳ್ಳಿಯ ಮುಖ್ಯ ವೃತ್ತವನ್ನು ತಲುಪಿತು. ಅಲ್ಲಿನ ದೃಶ್ಯ ವೀರೇಂದ್ರನನ್ನು ಬೆರಗುಗೊಳಿಸಿತು. ಇಡೀ ಹಳ್ಳಿಯಲ್ಲಿ ನೀರವ ಮೌನವಿತ್ತು. ಯಾವ ಅಂಗಡಿಯವರೂ ಇರಲಿಲ್ಲ, ಯಾವ ಮನುಷ್ಯನೂ ಇರಲಿಲ್ಲ. ಚಾವಡಿ ಖಾಲಿಯಾಗಿತ್ತು. ವೀರೇಂದ್ರ ಆಟೋದವನಿಗೆ ಹೇಳಿದನು, ಅಣ್ಣ, ನೀನು ಹೋಗು. ಆಟೋದವನು ತಲೆ ಅಲ್ಲಾಡಿಸುತ್ತಾ ಮೌನವಾಗಿ ಅಲ್ಲಿಂದ ಹೊರಟು ಹೋದನು. ವೀರೇಂದ್ರ ತನ್ನ ಹಳೆಯ ಮನೆಯತ್ತ ಹೆಜ್ಜೆ ಹಾಕಿದನು. ಹಳೆಯ ರಸ್ತೆಗಳು, ಒಡೆದ ಮೆಟ್ಟಿಲುಗಳು ಮತ್ತು ಶಿಥಿಲವಾದ ಗೋಡೆಗಳು ಅವನಿಗೆ ಬಾಲ್ಯದ ನೆನಪುಗಳನ್ನು ತರುತ್ತಿದ್ದವು. ಮನೆಯ ಬಾಗಿಲು ವಿಚಿತ್ರವಾಗಿ ಮುಚ್ಚಲಾಗಿತ್ತು. ಅಲ್ಲಿಯೇ ಅವನಿಗೆ ತನ್ನ ಬಾಲ್ಯದ ಗೆಳತಿ ಮಂಜರಿ ಕಾಣಿಸಿಕೊಂಡಳು. ಮಂಜರಿ ಈಗ ಒಂಟಿಯಾಗಿ ವಾಸಿಸುತ್ತಿದ್ದಳು. ಅವಳ ಮುಖವು ದಣಿದಂತೆ ಮತ್ತು ಭಯಾನಕವಾಗಿ ಕಾಣುತ್ತಿತ್ತು. ಮಂಜರಿ ಮೆಲ್ಲನೆ ಕೇಳಿದಳು, ಏನು ವೀರೇಂದ್ರ, ಇಷ್ಟು ವರ್ಷಗಳ ನಂತರ ಹೇಗಿದ್ದೀಯ? ಹೇಗಿದೆ ಜೀವನ? ಮತ್ತು ಇಲ್ಲಿಗೆ ಹೇಗೆ ಬಂದೆ? ಹೌದು ಮಂಜರಿ, ನಾನು ಚೆನ್ನಾಗಿದ್ದೇನೆ. ನನ್ನ ಪೂರ್ವಜರ ಜಮೀನಿನ ಸ್ವಲ್ಪ ಕೆಲಸವನ್ನು ಮುಗಿಸಲು ಬಂದಿದ್ದೇನೆ. ಆದರೆ ಇದೇನು, ಈ ಹಳ್ಳಿಯಲ್ಲಿ ಇಷ್ಟೊಂದು ಮೌನವೇಕೆ? ವೀರೇಂದ್ರ, ಪ್ರತಿದಿನ ರಾತ್ರಿ ಇಲ್ಲಿ ಯಾರಾದರೊಬ್ಬರು ನಾಪತ್ತೆಯಾಗುತ್ತಾರೆ. ಯಾವುದೇ ಶಬ್ದವಿಲ್ಲ, ಯಾವುದೇ ಗುರುತಿಲ್ಲ. ಬೆಳಿಗ್ಗೆ ಕೇವಲ ನೆಲದ ಮೇಲೆ ಒಂದು ಕಪ್ಪು ಕಲೆ ಸಿಗುತ್ತದೆ, ಯಾರೋ ಅವರನ್ನು ಸುಟ್ಟು ಹಾಕಿದಂತೆ. ವೀರೇಂದ್ರ ನಗುತ್ತಾ ಹೇಳಿದ. ಮಂಜರಿ, ಇವೆಲ್ಲ ಕಟ್ಟುಕತೆಗಳು. ಹಳ್ಳಿಯವರು ಇಂತಹ ಭಯಾನಕ ಕತೆಗಳನ್ನು ಸೃಷ್ಟಿಸುತ್ತಾರೆ. ನೀನೇನು ಇದನ್ನು ಹಗುರವಾಗಿ ಪರಿಗಣಿಸಿದರೆ ಬಹುಶಃ ನಂತರ ಪಶ್ಚಾತ್ತಾಪ ಪಡಬೇಕಾದೀತು. ರಾತ್ರಿಯಲ್ಲಿ ಬಹಳ ವಿಚಿತ್ರ ಘಟನೆಗಳು ನಡೆಯುತ್ತವೆ. ಶಬ್ದಗಳು, ನೆರಳುಗಳು ಮತ್ತು ಕೆಲವೊಮ್ಮೆ ಹೆಸರು ಹಿಡಿದು ಕರೆಯುವ ಶಬ್ದಗಳು. ವೀರೇಂದ್ರ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು. ಆದರೆ ಅವನ ಮನಸ್ಸಿನಲ್ಲಿಯೂ ಭಯ ಮೂಡಿತ್ತು. ರಾತ್ರಿ ಈಗಾಗಲೇ ಶುರುವಾಗಿದೆ ಮತ್ತು ಹಳ್ಳಿಯ ಮೌನವು ನಿಧಾನವಾಗಿ ಅವನನ್ನು ಆವರಿಸಿಕೊಳ್ಳುತ್ತಿದೆ ಎಂಬುದು ಅವನಿಗೆ ತಿಳಿದಿತ್ತು. ഇരുಳು ಕವಿಯತೊಡಗಿತು. ವೀರೇಂದ್ರ ಮನೆಯ ಹಳೆಯ ಕೋಣೆಯಲ್ಲಿ ಕುಳಿತನು. ಮಂಜಿನಿಂದ ಆವೃತವಾದ ಕಿಟಕಿಗಳ ಹೊರಗೆ ಇಣುಕಿ ನೋಡುತ್ತಿದ್ದನು. ಪ್ರತಿ ಕಿಟಕಿಯ ಬಳಿ ವಿಚಿತ್ರ ನೆರಳುಗಳು ಹಾದು ಹೋಗುತ್ತಿದ್ದವು. ಒಮ್ಮೆ ಗಾಳಿಯಲ್ಲಿ ಪಿಸುಮಾತುಗಳು, ಮತ್ತೊಮ್ಮೆ ಗೋಡೆಗಳ ಹಿಂದಿನಿಂದ ಯಾರೋ ಹೆಸರು ಹಿಡಿದು ಕರೆಯುತ್ತಿರುವಂತೆ ಭಾಸವಾಗುತ್ತಿತ್ತು. ಇದೆಲ್ಲವೂ ವಿಚಿತ್ರವಾಗಿದೆ ಎಂದು ವೀರೇಂದ್ರ ಯೋಚಿಸಿದನು. ಆದರೆ ಅವನ ಬಳಿ ಸಮಯವಿರಲಿಲ್ಲ. ಅವನು ಭಯದಿಂದಲೇ ಮಲಗಿದನು.
ಮರುದಿನ ಜಮೀನು ಮತ್ತು ಮನೆಯ ಪತ್ರಗಳ ಕೆಲಸವನ್ನು ಮುಗಿಸಬೇಕಿತ್ತು. ಅವನು ನಿಧಾನವಾಗಿ ಹಳ್ಳಿಯ ಬೀದಿಗಳಲ್ಲಿ ತಿರುಗಾಡಲು ಪ್ರಾರಂಭಿಸಿದನು. ಅಲ್ಲಿ ಪ್ರತಿಯೊಂದು ಮನೆಯ ಬಾಗಿಲು ಬೇಗನೆ ಮುಚ್ಚಲ್ಪಟ್ಟಿತ್ತು. ಯಾರೂ ಹೊರಗಡೆ ಕಾಣಿಸುತ್ತಿರಲಿಲ್ಲ. ಚಾವಡಿ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ನಾಯಿಗಳು ಸಹ ವಿಚಿತ್ರವಾಗಿ ಗುರಾಯಿಸಿ ನೋಡುತ್ತಿದ್ದವು. ಪ್ರತಿಯೊಬ್ಬರೂ ಭಯದ ನೆರಳಿನಲ್ಲಿ ಬದುಕುತ್ತಿರುವಂತೆ ವೀರೇಂದ್ರನಿಗೆ ಅನಿಸಿತು. ಆಗಲೇ ಅವನಿಗೆ ಹಳ್ಳಿಯ ಹಳೆಯ ಪಂಡಿತರು ಕಾಣಿಸಿಕೊಂಡರು. ಪಂಡಿತರು ವಯಸ್ಸಾದವರಾಗಿದ್ದರು ಮತ್ತು ಗಂಭೀರವಾಗಿದ್ದರು. ಅವರ ಮುಖದಲ್ಲಿ ಕಾಲದ ಹೊಡೆತ ಎದ್ದು ಕಾಣುತ್ತಿತ್ತು. ಪಂಡಿತರು ವೀರೇಂದ್ರನನ್ನು ನೋಡಿದ ತಕ್ಷಣ ಗಂಭೀರ ದನಿಯಲ್ಲಿ ಹೇಳಿದರು, ವೀರೇಂದ್ರ, ನೀನು ಇಲ್ಲಿಗೆ ಏನು ಮಾಡಲು ಬಂದಿರುವೆ? ತಂದೆಯವರ ಜಮೀನಿನ ಪತ್ರಗಳನ್ನು ಪೂರ್ಣಗೊಳಿಸಲು. ಆದರೆ ಇದೆಲ್ಲ ಏಕೆ ವಿಚಿತ್ರವಾಗಿದೆ? ಈ ಹಳ್ಳಿ ಶಾಪಗ್ರಸ್ತವಾಗಿದೆ ಮತ್ತು ಆ ಶಾಪವು ನಿಮ್ಮ ಕುಟುಂಬಕ್ಕೆ ಸೇರಿದ ಅದೇ ಜಮೀನಿಗೆ ಸಂಬಂಧಿಸಿದೆ. ವೀರೇಂದ್ರ ಆಶ್ಚರ್ಯಚಕಿತನಾದನು. ಅವನು ಕೇಳಿದನು, ಯಾವ ರೀತಿಯ ಶಾಪ? ನಿನ್ನ ಅಜ್ಜ ಈ ಜಮೀನಿನಲ್ಲಿದ್ದ ಒಂದು ದೇವಸ್ಥಾನವನ್ನು ಕೆಡವಿದ್ದರು. ಆ ದೇವಸ್ಥಾನದಲ್ಲಿ ಹಳ್ಳಿಯನ್ನು ರಕ್ಷಿಸುವ ಕಾವಲುಗಾರನ ಆತ್ಮವಿತ್ತು. ದೇವಾಲಯವು ನಾಶವಾದಾಗ ಆ ಆತ್ಮವು ಬಂದಿಯಾಯಿತು. ಈಗ ಅದು ತನ್ನ ಬಂಧನದಿಂದ ಮುಕ್ತವಾಗಲು ಪ್ರತಿದಿನ ರಾತ್ರಿ ಯಾವುದಾದರೂ ಮನುಷ್ಯನ ಆತ್ಮವನ್ನು ಸೆಳೆಯುತ್ತದೆ. ವೀರೇಂದ್ರನು ಪಂಡಿತರ ಮಾತುಗಳನ್ನು ಬಹಳ ಗಮನವಿಟ್ಟು ಆಲಿಸಿದನು. ಆದರೆ ಅವನೊಳಗೆ ಭಯ ಮನೆ ಮಾಡಿತ್ತು. ಪಂಡಿತರ ಮಾತುಗಳನ್ನೇ ಯೋಚಿಸುತ್ತಾ ವೀರೇಂದ್ರ ರಾತ್ರಿ ಕಳೆದನು. ಸುತ್ತಮುತ್ತಲಿನ ಮಂಜು ಮತ್ತು ಶಬ್ದಗಳು ಅವನನ್ನು ನಿರಂತರವಾಗಿ ಕಾಡುತ್ತಿದ್ದವು. ಗೋಡೆಗಳ ಹಿಂದಿನ ಪಿಸುಮಾತುಗಳು, ಗಾಳಿಯಲ್ಲಿ ಹೆಸರು ಕೂಗುವ ಶಬ್ದಗಳು ಮತ್ತು ಕಿಟಕಿಗಳ ಮೂಲಕ ಹಾದುಹೋಗುವ ಕಪ್ಪು ನೆರಳುಗಳು ಅವನನ್ನು ಮಾನಸಿಕವಾಗಿ ಕುಗ್ಗಿಸುತ್ತಿದ್ದವು. ಮರುದಿನ ವೀರೇಂದ್ರ ದೇವಸ್ಥಾನವಿದ್ದ ಜಾಗಕ್ಕೆ ಹೋಗಲು ನಿರ್ಧರಿಸಿದನು. ಈ ಶಾಪವು ನಿಜವಾಗಿಯೂ ತನ್ನ ಕುಟುಂಬದ ತಪ್ಪಿನ ಪರಿಣಾಮವೇ ಎಂಬುದನ್ನು ಅವನು ತಿಳಿದುಕೊಳ್ಳಬೇಕಿತ್ತು. ವೀರೇಂದ್ರ, ಅಲ್ಲಿಗೆ ಹೋಗಬೇಡ. ಇದು ಅಪಾಯಕಾರಿ. ನೀನು ಬಹುಶಃ ಅಲ್ಲಿಂದ ಪಾರಾಗಿ ಬರಲು ಸಾಧ್ಯವಿಲ್ಲ. ನನಗೆ ಸತ್ಯ ತಿಳಿಯಬೇಕು. ಈಗ ಭಯವು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಅದು ರಾತ್ರಿಯ ಸಮಯ. ಇಡೀ ಹಳ್ಳಿಯೇ ವೀರೇಂದ್ರನನ್ನು ತಡೆಯಲು ಪ್ರಯತ್ನಿಸುತ್ತಿತ್ತು. ಆದರೆ ವೀರೇಂದ್ರ ಧೈರ್ಯದಿಂದ ಮುನ್ನಡೆಯಲು ನಿರ್ಧರಿಸಿದನು. ವೀರೇಂದ್ರ ಆ ಸ್ಥಳವನ್ನು ತಲುಪಿದನು. ಸುತ್ತಲೂ ಸುಟ್ಟ ಮಣ್ಣು, ಒಡೆದ ಗೋಡೆಗಳು ಮತ್ತು ಮಧ್ಯದಲ್ಲಿ ಹಳೆಯ ಆರಿಹೋದ ದೀಪ ಬಿದ್ದಿತ್ತು. ವೀರೇಂದ್ರ ನಿಧಾನವಾಗಿ ದೀಪವನ್ನು ಹಚ್ಚಿದನು. ಜ್ವಾಲೆ ಮೇಲೇಳುತ್ತಿದ್ದಂತೆ ಭೂಮಿ ನಡುಗಲಾರಂಭಿಸಿತು. ಗಾಳಿಯಲ್ಲಿ ಸೀತ್ಕಾರದ ಶಬ್ದಗಳು ಮೊಳಗತೊಡಗಿದವು. ವೀರೇಂದ್ರನ ಮನಸ್ಸು ಭಯದಿಂದ ನಡುಗುತ್ತಿತ್ತು. ಆಗಲೇ ಮಂಜರಿ ಅಲ್ಲಿಗೆ ತಲುಪಿದಳು. ಆದರೆ ಅವಳ ಮುಖ ಬದಲಾಗಿತ್ತು. ಅವಳ ಕಣ್ಣುಗಳಲ್ಲಿ ಈಗ ರಾಕ್ಷಸ ಶಕ್ತಿ ಕಾಣುತ್ತಿತ್ತು. ಮಂಜರಿ ಮನುಷ್ಯಳಾಗಿರಲಿಲ್ಲ. ದೇವಸ್ಥಾನ ಒಡೆದಾಗ ಬಂಧಿಯಾಗಿದ್ದ ಅದೇ ರಾಕ್ಷಸನ ಆತ್ಮ ಅವಳಾಗಿದ್ದಳು. ವರ್ಷಗಳಿಂದ ಮಂಜರಿ ಹಳ್ಳಿಯ ಜನರನ್ನು ಕೊಲ್ಲುತ್ತಿದ್ದಳು. ಅವರನ್ನು ತನ್ನೊಳಗೆ ಸೆಳೆದುಕೊಂಡು ಶಾಪದಿಂದ ಮುಕ್ತಲಾಗಲು ಹೀಗೆ ಮಾಡುತ್ತಿದ್ದಳು. ಆದರೆ ಈಗ ವೀರೇಂದ್ರ ಹಿಂತಿರುಗಿರುವುದರಿಂದ ಅವಳ ಬಂಧನವು ಸಂಪೂರ್ಣವಾಗಿ ಮುರಿಯಲಿತ್ತು. ನಾನೀಗ ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ನುಂಗಿದ ನಂತರ ನಾನು ಈ ಶಾಪದಿಂದ ಮುಕ್ತಳಾಗುತ್ತೇನೆ. ಬೇಡ, ನನ್ನನ್ನು ಬಿಟ್ಟು ಬಿಡು. ಆದರೆ ಸುತ್ತಲೂ ಹೊಗೆ ಹರಡುತ್ತದೆ. ನಿಧಾನವಾಗಿ ವೀರೇಂದ್ರ ಮಾಯವಾಗುತ್ತಾನೆ. ಹಳ್ಳಿಯಲ್ಲಿ ಈಗ ಕೇವಲ ಮೌನ ಮತ್ತು ಗಾಳಿಯಲ್ಲಿ ಸಣ್ಣ ನರಳುವಿಕೆ ಮಾತ್ರ ಉಳಿಯುತ್ತದೆ. ಬೆಳಿಗ್ಗೆ ಹಳ್ಳಿಯಲ್ಲಿ ವದಂತಿ ಹರಡುತ್ತದೆ. ವೀರೇಂದ್ರ ಕೂಡ ಆ ರಾಕ್ಷಸನ ಬಲೆಗೆ ಬಿದ್ದಿದ್ದಾನೆ.
ಹಳ್ಳಿಯ ಜನರು ಈಗ ಮತ್ತಷ್ಟು ಭಯದ ನೆರಳಿನಲ್ಲಿ ಬದುಕಲು ಪ್ರಾರಂಭಿಸುತ್ತಾರೆ. ಕುಸುಮಪುರದ ಮಂಜು ಈಗ ಇನ್ನಷ್ಟು ದಟ್ಟವಾಗುತ್ತದೆ. ರಸ್ತೆಗಳು, ಮರಗಳು, ಗದ್ದೆಗಳು ಮತ್ತು ಹಳೆಯ ಮನೆ ಎಲ್ಲವೂ ವೀರೇಂದ್ರನ ಕೊರತೆಯನ್ನು ಅನುಭವಿಸುತ್ತಿರುವಂತೆ ಭಾಸವಾಗುತ್ತದೆ. ಮಂಜರಿ ಈಗ ಸಂಪೂರ್ಣ ಶಕ್ತಿಯೊಂದಿಗೆ ಹಳ್ಳಿಯಲ್ಲಿ ತಿರುಗಾಡುತ್ತಾಳೆ. ಪ್ರತಿದಿನ ರಾತ್ರಿ ಅವಳು ಹೊಸ ಬೇಟೆಯನ್ನು ಹುಡುಕುತ್ತಾಳೆ ಮತ್ತು ಮುಂದಿನ ರಾತ್ರಿ ಯಾರ ನೆರಳು ಗೋಡೆಗಳ ಮೇಲೆ ಉಳಿಯುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ.